ಹಾಯ್, ನಾನು ನಿಮ್ಮ ಸುಪ್ರೀತ್. ನಾನಿವತ್ತು ಮೆಟ್ರೋದಲ್ಲಿ ಬಸವನಗುಡಿಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಅದ್ಭುತವಾದ ಜಾತ್ರೆ ನಡೀತಾ ಇದೆ. ಅದು ಯಾವ ಜಾತ್ರೆ ಅಂತ ನಿಮಗೆ ಮುಂದೆ ಹೇಳ್ತೀನಿ, ಬನ್ನಿ. ನಾನಿವಾಗ ಬುಲ್ ಟೆಂಪಲ್ ರೋಡಿಗೆ ಜಾಯ್ನ್ ಆದೆ. ಇಲ್ಲಿ ಕಾಲು ಇಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಎಲ್ಲ ಜನ ನಾನು ಯಾವುದೋ ಒಂದು ಲೋಕಕ್ಕೆ ಹೋದೆ ಅನ್ನೋ ಥರ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈಗ ನಾನು ದೊಡ್ಡ ಗಣಪತಿಗೆ ನಮಸ್ಕಾರ ಮಾಡಿ ಜಾತ್ರೆ ನೋಡಕ್ಕೆ ಹೋಗ್ತೀನಿ. ಇಲ್ಲಿ ಹಳ್ಳಿ ಸೊಗಡಿನ ಬೇರೆ ಬೇರೆ ರೀತಿಯ ಬೆಲ್ಲಗಳನ್ನ ಅಲಂಕಾರ ಮಾಡಿಟ್ಟಿದ್ದಾರೆ ನೋಡಿ. ಈ ದೊಡ್ಡ ಗಣಪತಿ ದೇವಸ್ಥಾನ ಪಕ್ಕದಲ್ಲೇ ಇನ್ನೂ ಒಂದು ದೊಡ್ಡ ದೇವಸ್ಥಾನ ಇದೆ. ಅದು ಯಾರು ಗೊತ್ತಾ? ಅದೇ ಈ ಜಾತ್ರೆಗೆ ಕಾರಣವಾಗಿರುವ ದೊಡ್ಡ ನಂದಿ ದೇವಸ್ಥಾನ. ಆ ದೇವಸ್ಥಾನ ನೋಡೋದಕ್ಕೆ ನಾನಿವಾಗ ಹೋಗ್ತಾ ಇದ್ದೀನಿ. ಬನ್ನಿ, ಹಾಗೆ ಹೋಗ್ತಾ ಹೋಗ್ತಾ ಜಾತ್ರೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ. ಈಗ ನಾನು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ. ಇವಾಗ ನಾನು ಜಾತ್ರೆಯ ಮೇನ್ ಟಾಪಿಕ್ಗೆ ಬರ್ತೀನಿ. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನಿವತ್ತು ಬೆಂಗಳೂರಲ್ಲಿ ಇರುವ ಬಸವನಗುಡಿಗೆ ಬಂದಿದ್ದೀನಿ. ಇಲ್ಲಿ ಹಬ್ಬದ ವಾತಾವರಣ ಇದೆ. ಇಲ್ಲಿ ಸಂಭ್ರಮವೋ ಸಂಭ್ರಮ. ಯಾಕೆ ಗೊತ್ತಾ? ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಇದೆ. ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ವ, ನಾನಿವಾಗ ಇರೋದು ಐತಿಹಾಸಿಕ ಪ್ರಸಿದ್ಧ ದೊಡ್ಡ ಬಸವಣ್ಣ ದೇವಸ್ಥಾನ ಗುಡ್ಡದ ಮೇಲಿದ್ದು. ಒಳಗಡೆ ದೊಡ್ಡ ನಂದಿ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದೇ ನೋಡಿ ಐತಿಹಾಸಿಕ ಪ್ರಸಿದ್ಧ ದೊಡ್ಡ ನಂದಿ ವಿಗ್ರಹ. ಈ ನಂದೀಶ್ವರನ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಇದನ್ನ ಪ್ರಧಾನ ಗುರುಗಳ ಬಾಯಿಂದನೇ ಕೇಳೋಣ, ಬನ್ನಿ. ಈ ದೊಡ್ಡ ಬಸವಣ್ಣ ದೇವಸ್ಥಾನವು 1537ನೇ ಇಸ್ವಿಲಿ ಮಾಗಡಿ ಕೆಂಪೇಗೌಡರಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಮುಂಚೆ ಇಲ್ಲಿ ಸುಂಕೇನಹಳ್ಳಿ ಅನ್ನೋ ದೊಡ್ಡ ಗ್ರಾಮ ಇತ್ತು. ಈ ಗ್ರಾಮದಲ್ಲಿ ಸಾವಿರಾರು ಜನ ರೈತಾಪಿ ಜನಗಳು ಕಡಲೆಕಾಯಿ ಬೆಳೆಗಳನ್ನು ಬೆಳೆಯುತ್ತಾ ನಿತ್ಯ ಜೀವನ ಮಾಡ್ತಾಯಿದ್ರು. ಹೀಗಿರ್ಬೇಕಾದ್ರೆ ಒಂದು ಬಸವ ಬಂದು ಕಡಲೆಕಾಯಿಗಳನ್ನೆಲ್ಲ ತಿಂದು ಬೆಳೆಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಂತೆ. ಆಗ ಅವರೆಲ್ಲ ಕಂಗಾಲಾದ ರೈತರು ಅದರಿಂದನೇ ಜೀವನ ಮಾಡ್ತಾಯಿದ್ದಾರೆ. ರೈತರುಗಳು ಬಸವಣ್ಣ ಅಂತ ಒಂದು ಪ್ರಾರ್ಥನೆ ಮಾಡ್ತಾರೆ, ಇದರಿಂದನೇ ನಾವು ಜೀವನ ಮಾಡೋದು, ಇದನ್ನು ನೀನೆಲ್ಲ ತಿನ್ಕೊಂಡು ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿನಗೊಂದು ದೇವಸ್ಥಾನವನ್ನು ಕಟ್ಟಿಸಿ ವರ್ಷಕ್ಕೊಂದ್ಸತಿ ಏನು ಮೊದಲನೇ ಫಲ ಅಂತ ಬರುತ್ತೋ ಅದು ನಿನಗೆ ಸಮರ್ಪಣೆ ಮಾಡಿ, ಮೊದಲನೇ ಫಸಲನ್ನ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಬಸವಣ್ಣ ಅದನ್ನು ತಿಂದು ಹಾಳು ಮಾಡೋದನ್ನು ನಿಲ್ಲಿಸ್ತಾನಂತೆ. ಕ್ರಮೇಣ ಎಲ್ಲರೂ ನಿತ್ಯ ಅಲ್ಲೊಂದು ಒಳ್ಳೆ ಭವ್ಯವಾದ ಒಂದು ಮೂರ್ತಿಯನ್ನು ಮಾಡಿ ನಿತ್ಯ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರಂತೆ. ನಂತರ ಬೆಂಗಳೂರಿನ ಮಹಾರಾಜರಾಗಿದ್ದ ಅವತ್ತಿನ ದಿವಸ ಮಾಗಡಿ ಕೆಂಪೇಗೌಡರು ಅಂತ ಏನಿದ್ರು ಅವರು ಬೇಟೆಗೆ ಅಂತ ಬಂದಾಗ ಇದೆಲ್ಲ ವೃತ್ತಾಂತವನ್ನು ನೋಡಿ ಒಂದು ಭವ್ಯವಾದ ದೇವಸ್ಥಾನವನ್ನು 1537ನೇ ಇಸ್ವಿಲಿ ದೇವಸ್ಥಾನವನ್ನು ಕಟ್ತಾರೆ. ಆ ದೇವಸ್ಥಾನ ಕಟ್ಟಿದ ನಂತರ ಅವರೆಲ್ಲ ಏನು ಹರಕೆ ಮಾಡ್ಕೊಂಡು ಆ ಹರಕೆನ ಇವತ್ತು ದಿವಸ ಕಡಲೆಕಾಯಿ ಪರಿಷೆ ಜಾತ್ರೆಯಾಗಿ ಪರಿವರ್ತನೆ ಆಗಿದೆ. ಕಾರ್ತಿಕ್ ಮಾಸದ ಕಡೆಯ ಸೋಮವಾರ ಮಂಗಳವಾರ 2 ದಿವಸ ಕಡಲೆಕಾಯಿ ಪರಿಷೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 2 ರಿಂದ 3 ಲಕ್ಷ ಜನಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ. ಹಾಗೂ ಈ ಬಸವಣ್ಣನ ಇನ್ನೊಂದು ವಿಶೇಷತೆ ಏನೆಂದರೆ ಬಸವಣ್ಣನ ಬಲಗಡೆ ಪಾದದಲ್ಲಿ ವೀಣೆ ಇದೆ. ಆ ವೀಣೆಯನ್ನು ನುಡಿಸ್ಕೊಂಡು ಈಶ್ವರನ ಧ್ಯಾನ ಮಾಡ್ತಿರ್ತಾನೆ ಬಸವಣ್ಣ. ಅದರ ಕೆಳಗಡೆ ಒಂದು ಕಮಲದ ಹೂವು ಇದೆ. ಆ ಕಮಲದ ಹೂವಿನ ಕೆಳಗಡೆ ವೃಷಭಾವತಿ ಅನ್ನೋ ಒಂದು ನದಿ ಉಗಮ ಆಗುತ್ತೆ. ವೃಷಭ ಅಂದರೆ ನಂದಿ ಅಂತ. ನಂದಿ ಆ ವೃಷಭವನ ಕೆಳಗೆ ಉಗಮ ಆಗಿರತಕ್ಕಂಥ ನದಿಯೇ ವೃಷಭಾವತಿ ಅನ್ನೋ ನದಿ. ಅದು ಹುಟ್ಟಿ ಪಶ್ಚಿಮ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಶಾಸನ ಕೂಡ ದೇವರ ಕೆಳಗಡೆ ಒಂದು ಕಟ್ಟೆ ಇದೆ. ಹಾಗಾಗಿ ಬಸವಣ್ಣನ ಒಂದು ವಿಗ್ರಹ ತುಂಬ
ವಿಶೇಷವಾಗಿರುವಂತಕ್ಕಂಥ ಇದು. ಹಾಗೂ ಸೌತ್ ಇಂಡಿಯಾ, ಈ ದಕ್ಷಿಣ ಭಾರತದಲ್ಲಿ 4 ಏಕಶಿಲಾ ನಂದಿಗಳಿದೆ. ಇದು 2ನೇ ದೊಡ್ಡ ನಂದಿ ಅನ್ನೋದು ಒಂದು ಪ್ರತೀತಿ. ದೇವ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇವಾಗ ಪ್ರಸಾದ ಇಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಈಗ ಈ ಕಡಲೆಕಾಯಿ ಪರಿಷೆಯ ಸುಂದರವಾದ ಜಾತ್ರೆನ ನಿಮಗೆ ತೋರಿಸ್ತೀನಿ ಬನ್ನಿ. ಈ ಬಾರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಕಡಲೆಕಾಯಿ ತಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ನೈಬರ್ ಸ್ಟೇಟ್ ಆದ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಕೂಡ ಹೆಚ್ಚು ಜನರು ಈ ಕಡಲೆಕಾಯಿ ಪರಿಷೆಯಲ್ಲಿ ವ್ಯಾಪಾರ ಮಾಡಲು ಬಂದಿದ್ದಾರೆ. ನೋಡಿ, ಇಲ್ಲಿ ಯಾರೋ ಒಬ್ರು ಟ್ಯಾಟೂ ಹಾಕ್ಸ್ಕೊತಾ ಇದ್ದಾರೆ. ಯಾವ ಚಿತ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಬಾರಿ ವ್ಯಾಪಾರ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇಲ್ಲಿ ವ್ಯಾಪಾರ ಮಾಡೋರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಎಂದು ಧಾರ್ಮಿಕ ದತ್ತಿ ಇಲಾಖೆ ಆರ್ಡರ್ ಮಾಡಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಿಗೆ ಈ ಜಾತ್ರೆ ಮತ್ತು ಹಬ್ಬಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ಹಳ್ಳಿಯ ಜೀವನ ಎಕ್ಸ್ಪೀರಿಯನ್ಸ್ ಆಗೋದಂತೂ 100% ಗ್ಯಾರಂಟಿ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಇಫ್ ನಾಟ್ ಪಾಸಿಬಲ್, ಟ್ರೈ ನೆಕ್ಸ್ಟ್ ಇಯರ್. ಈ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ 4 ದಿನಗಳ ನಡೆಯುತ್ತೆ. ಈ ಕಡಲೆಕಾಯಿ ಪರಿಷೆಯಲ್ಲಿ ವೆರೈಟೀಸ್ ಆಫ್ ಕಡಲೆಕಾಯಿ ನೋಡುವುದರ ಜೊತೆಗೆ ಬೈ ಕೂಡ ಮಾಡಬಹುದು. ಈ ಜಾತ್ರೆಯಲ್ಲಿ ಬರೀ ಕಡಲೆಕಾಯಿ ಮಾತ್ರ ಅಲ್ಲ, ವೆರೈಟೀಸ್ ಆಫ್ ಥಿಂಗ್ಸ್ ಮತ್ತು ಫುಡ್ಡು ಇರುತ್ತೆ. ಗೇಮ್ಸ್ ಜೊತೆ ಮಜಾ ಮಾಡುತ್ತಿರುವ ಮಕ್ಕಳು, ರೋಡ್ನಲ್ಲಿ ಸಾಲಾಗಿ ಟಿವಿ ಊದುತ್ತಾ ಸಾಗುತ್ತಿರುವ ಹುಡುಗರ ಗುಂಪನ್ನು ನೀವು ಹೆಚ್ಚಾಗಿ ಕಾಣಬಹುದು. ನೋಡಿ, ಇಲ್ಲಿ ಕಡಲೆಕಾಯಿ ಪರ್ಚೇಸ್ ಮಾಡೋರಿಗೆ ಆಯುರ್ವೇದಿಕ್ ಗಿಡನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕಡಲೆಕಾಯಿ ಪರಿಷೆಯ ವಿಶೇಷತೆ ಏನಂದರೆ, ಕಡಲೆಕಾಯಿ ಬೆಳೆದ ರೈತರು ಪ್ರತಿ ವರ್ಷ ತಮ್ಮ ಮೊದಲನೇ ಬೆಳೆಯಾಗಿ ಈ ದೊಡ್ಡ ಬಸವನಿಗೆ ನೈವೇದ್ಯ ರೂಪದಲ್ಲಿ ಕೊಡುತ್ತಾರೆ. Now I enter to the game zone.
ಬಾರಿ ಕಡಲೆಕಾಯಿ ಪರಿಷೆಯಲ್ಲಿ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಜನಗಳು ಪರ್ಚೇಸ್ ಮಾಡಬೇಕಂದ್ರೆ ಪೇಪರ್ ಬ್ಯಾಗ್ ಮತ್ತು ಕಾಟನ್ ಬ್ಯಾಗ್ನ ಮಾತ್ರ ಯೂಸ್ ಮಾಡಬೇಕು. ನಾನು ಕಡಲೆಕಾಯಿ ಪರಿಷೆಗೆ ಬಂದಿದ್ದೀನಿ. ನಾನು ಕಡಲೆಕಾಯಿ ತಗೊಳ್ದೆ ಇರ್ತೀನ. ಜಾತ್ರೆ ನೋಡೋದಕ್ಕೆ ಬಂದಂತಹ ಜನಗಳಿಗೂ, ಬೇರೆ ಬೇರೆ ಕಡೆಯಿಂದ ವ್ಯಾಪಾರ ಮಾಡಲು ಬಂದಂತಹ ಜನಗಳಿಗೂ ಈ ದೊಡ್ಡ ಗಣಪತಿ ಮತ್ತು ದೊಡ್ಡ ನಂದಿ ಹತ್ರ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸಖತ್ತಾಗಿತ್ತು. ಫುಲ್ ನೋಡ್ಕೊಂಡು ಬರೋಷ್ಟಿಗೆ ನನಗೆ ಸಾಕಾಗೋಯ್ತಪ್ಪ. ನೀವೇನಾದ್ರು ಈ ವರ್ಷ ಜಾತ್ರೆನ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕೆ ಹೇಳಿ, ಅಷ್ಟು ಅದ್ಭುತವಾಗಿದೆ ಈ ಜಾತ್ರೆ. ಅದೇ ಬೆಂಗಳೂರು ಬಸವನಗುಡಿಯಲ್ಲಿ ನಡೆಯುವ ಕಡಲೆಕಾಯಿ ಪರಿಷೆ. ಥ್ಯಾಂಕ್ ಯು.